ಓಂ ಶಾಂತಿ. ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಫರಿಷ್ಠೆಗಳಾಗಿ ಆಗ ಸಾಕ್ಷಾತ್ಕಾರ ಪ್ರಾರಂಭವಾಗುವುದು. ವಿನಾಶದ ಬಗ್ಗೆ ಯೋಚಿಸುವುದು, ಇದರ ಅರ್ಥ ತಂದೆಗೆ ಬೀಳ್ಕೊಡುಗೆಯನ್ನು ಕೊಡುವುದು. ಯಾವ ತಂದೆಯನ್ನು ಋಷಿಮುನಿಗಳು ತಪಸ್ವಿಗಳು ಗೊತ್ತಿಲ್ಲ ಎಂದು ಹೇಳಿ ಹೋದರು, ಆ ತಂದೆಯನ್ನು ಬ್ರಾಹ್ಮಣ ಸಂಸಾರದ ಮುಗ್ಧ ಆತ್ಮರು ಪಡೆದುಕೊಂಡಿದ್ದಾರೆ. ತಂದೆ ಬಡವರ ಬಂಧು ಎಂದು ಗಾಯನವಿದೆ, ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬಂಧು ಎಂದು ಗಾಯನವಿಲ್ಲ. ಬುದ್ಧಿವಂತರ ಬುದ್ಧಿಯು ಯಾವುದೇ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ? ವಿನಾಶವಾದರೆ ತಂದೆಯಂತೂ ಪರಮಧಾಮದಲ್ಲಿ ಹೋಗಿ ಬಿಡುವರಲ್ಲವೇ? ಸಂಗಮದಿಂದ ಸುಸ್ತಾಗಿ ಬಿಟ್ಟಿದ್ದೀರೇನು? ವಜ್ರ ಸಮಾನವೆಂದು ಹೇಳುತ್ತೀರಿ ಮತ್ತು ಸ್ವರ್ಣಿಮವನ್ನು ಹೆಚ್ಚು ನೆನಪು ಮಾಡುತ್ತೀರಿ. ತಮ್ಮ ತನುವನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ದೀರಿ. ಮನಸ್ಸನ್ನು ವಿಶ್ವ ಪರಿವರ್ತನೆಯ ವೈಬ್ರೇಷನ್ನಲ್ಲಿ ನಿರಂತರ ತೊಡಗಿಸಿದ್ದೀರಿ. ಧನವೇನಿದೆ, ಪ್ರಾಪ್ತಿಯ ಮುಂದೆ ಏನಿಲ್ಲ. ಇಂದು ನೀವು ಜಮಾ ಮಾಡಿದ್ದೀರಿ ಮತ್ತು ನಾಳೆ ವಿನಾಶವಾಗಿ ಬಿಡುತ್ತದೆ ಅಂದಾಗ ಅವಿನಾಶಿ ತಂದೆಯ ಹತ್ತಿರ ನಿಮ್ಮ ಖಾತೆ ಒಂದಕ್ಕೆ ಪದಮಗುಣ ಜಮಾವಾಗಿ ಬಿಟ್ಟಿತು. ತಂದೆಯು ಬಂಧಿತರಾಗಿದ್ದಾರೆ. ದಾತನಿಗೆ ನಿಮ್ಮ ಹೃದಯದಿಂದ ಮಾಡಿರುವುದು ಅನಿವಾರ್ಯತೆ ಇದೆ. ಮಾಡಿರುವುದು ನೋಡಿ ಮಾಡುವುದು ಅದಕ್ಕೆ ಪೂರ್ಣ ಸಿಗುವುದಿಲ್ಲ, ಅವಶ್ಯವಾಗಿ ಸಿಗುತ್ತದೆ. ಸಮಯವನ್ನು ಕಾಯಬೇಡಿ, ಸಮಯವು ನಿಮ್ಮ ರಚನೆಯಾಗಿದೆ. ನೀವು ಮಾಸ್ಟರ್ ರಚಯಿತರಾಗಿದ್ದೀರಿ. ರಚಯಿತರ ರಚನೆಗೆ ಅಧೀನರಾಗುವುದಿಲ್ಲ. ರಚನೆ ನಿಮ್ಮ ಆದೇಶದಂತೆ ನಡೆಯುವಂತದ್ದಾಗಿದೆ. ಅದ್ದಿನ ಮಾತುಗಳ ಆಧಾರವನ್ನು ತೆಗೆದುಕೊಳ್ಳಬೇಡಿ, ಸದಾ ತಯಾರಾಗಿರಿ. ನೀವು ಒಂದು ಸೆಕೆಂಡಿನಲ್ಲಿ ಸ್ವಯಂ ಅನ್ನು ಜೀವನ ಮುಕ್ತರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇನೋ? ಸಂಪನ್ನರಾಗುವ ತಯಾರಿ ಮಾಡಿಕೊಳ್ಳಿ. ಭಿನ್ನ ಸಂಸ್ಕಾರಗಳ ಮಾತುಗಳು ಅಥವಾ ನಡತೆ ಇವು ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಸೈಡ್ ಸೀನ್ಗಳಾಗಿವೆ. ಇದರಲ್ಲಿ ನಿಲ್ಲುವುದು ಅರ್ಥಾತ್ ಯೋಚಿಸುವುದು. ಇದರಿಂದ ಸಂಪೂರ್ಣತೆಯ ಗುರಿಯಿಂದ ದೂರವಾಗಿ ಬಿಡುತ್ತೀರಿ. ತಂದೆಯ ಸಮಾನ ಆಗಲೇಬೇಕು. ಶುಭ ಸಂಕಲ್ಪ, ಶುಭ ಇಚ್ಛೆಗಳಿವೆ. ಆದರೆ ಪರಿಶ್ರಮ ಪಡುತ್ತಲೂ ಅಡೆತಡೆಗಳು ಬರುತ್ತವೆ. 2 ಕಿವಿಗಳಿವೆ, 2 ಕಣ್ಣುಗಳಿವೆ, ಬಾಯಿ ಇದೆ. ನೋಡಲು, ಕೇಳಲು, ಮಾತನಾಡಲು ಬರುತ್ತದೆ. ತಂದೆಯದು ಬಹಳ ಹಳೆಯ ಸ್ಲೋಗನ್, ಸದಾ ನೆನಪಿಡಿ. ನೋಡುತ್ತಲೂ ನೋಡಬೇಡಿ, ಕೇಳುತ್ತಲೂ ಕೇಳಬೇಡಿ, ಕೇಳುತ್ತಾ ಯೋಚಿಸಬೇಡಿ, ಕೇಳುತ್ತಾ ಒಳಗಡೆ ಅಳವಡಿಸಿಕೊಳ್ಳಿ, ಹರಡಿಸಬೇಡಿ. ದಿನ ಪ್ರತಿದಿನ ಎಲ್ಲರ ಹಳೆಯ ಶರೀರದ ಲೆಕ್ಕಾಚಾರ ಸಮಾಪ್ತಿಯಾಗುತ್ತಿದೆ. ಅದೇ ರೀತಿ ಹಳೆಯ ಸಂಸ್ಕಾರವೂ ಸಮಾಪ್ತಿಯಾಗಲಿದೆ. ಅದಕ್ಕಾಗಿ ಭಯಭೀತರಾಗಬೇಡಿ. ನಿಮ್ಮ ಎದುರಿಸುವ ಶಕ್ತಿ, ಸಹನ ಶಕ್ತಿ, ಸಂಕೀರ್ಣ ಶಕ್ತಿ, ನಿರ್ಣಯ ಮಾಡುವ ಶಕ್ತಿಯ ಪೇಪರ್ ಇದೆ. ಏನಾಗುತ್ತದೆ ಎಂದು ಇದಾಗುತ್ತದೆ ಆಟವನ್ನು ನೋಡಿ ಪೇಪರ್ನಲ್ಲಿ ಪಾಸ್ ಆಗಿ. ನೀವು ಸಹ ಒಂದು ಆತ್ಮಿಕ ರೋಬೋಟ್ನ ಸ್ಥಿತಿ ತಯಾರಿ ಮಾಡಿ. ಇದಕ್ಕೆ ಹೇಳಲಾಗುತ್ತದೆ ಆತ್ಮಿಕ ಕರ್ಮಯೋಗಿ, ಫರಿಷ್ಠಾ ಕರ್ಮಯೋಗಿ. ಮೊದಲು ನೀವು ಅನುಭವ ಮಾಡಬೇಕು. ಪಾಸ್ ಆಗುವುದಕ್ಕೆ ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ. ಬಾಪ್ತಾದರವರ ಹತ್ತಿರ ಇರಿ. ಯಾವುದು ಕೆಲಸದ ದೃಷ್ಟಿಯಿಂದ ಇಲ್ಲ, ಅದನ್ನು ಪಾಸ್ ಆಗಲು ಬಿಡಿ. ಪಾಸ್ ಮಾಡಿ, ಪಾಸ್ ಆಗಿಬಿಡಿ. ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ಮತ್ತು ಚಿಕ್ಕದನ್ನಾಗಿ ಮಾಡುವುದು ತಮ್ಮ ಬುದ್ಧಿಯ ಮೇಲಿದೆ. ಹಗ್ಗವನ್ನು ಆವನ್ನಾಗಿ ಮಾಡುವ ಆಟವನ್ನು ಆಟಬೇಡಿ. ಈಗ ಈ ಆಟ ಸಮಾಪ್ತಿ ಮಾಡಿ. ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಸಂಸ್ಕಾರ ಪರಿವರ್ತನೆ ಸ್ವಯಂನ ಹಾಗೂ ಸಹಯೋಗದ ಮೂಲಕ ಅನ್ಯರದ್ದು. ಬಲಹೀನತೆಯನ್ನು ವರ್ಣನೆ ಮಾಡಬೇಡಿ, ವಾತಾವರಣವನ್ನು ಮಾಡಬೇಡಿ. ಅಮೃತ ವೇಳೆಯಲ್ಲಿ ಎದ್ದೇಳಿ, ಬಾಪ್ತಾದಾರವರೊಂದಿಗೆ ಮಿಲನ ಮಾಡಿ, ಆತ್ಮಿಕ ವಾರ್ತಾಲಾಪ ಮಾಡಿ. ಕರ್ಮಯೋಗಿ ಫರಿಷ್ಠೆ ಭವದ ವರದಾನವನ್ನು ತೆಗೆದುಕೊಂಡು ನಂತರ ಕೆಲಸ ಕಾರ್ಯಗಳಲ್ಲಿ ಬನ್ನಿ. ಓಂ ಶಾಂತಿ. 21 ಜನ್ಮಕ್ಕೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.